ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಸಿಟಿವಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ 7ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜನವರಿ 4ರ ಭಾನುವಾರ ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪದಲ್ಲಿ ಸಿಟಿವಿ ಡ್ಯಾನ್ಸ್ ಕಾಂಪಿಟೇಷನ್ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ತಾಲೂಕಿನ ತಂಡಗಳು ಭಾಗವಹಿಸಲು ಅವಕಾಶವಿದ್ದು, ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವ ತಂಡಗಳು ಜನವರಿ 1ರ ಒಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ 9035536341ಗೆ ಸಂಪರ್ಕಿಸಬಹುದು. ಚಿಂತಾಮಣಿ ದನಗಳ ಸಂತೆಯಿಂದ ಅಕ್ರಮವಾಗಿ 10ಕ್ಕೂ ಹೆಚ್ಚು ಗೋವುಗಳನ್ನು ಬೆಂಗಳೂರಿನ ಕಸಾಯಿಖಾನೆಗಳಿಗೆ ಸಾಗಿಸುತ್ತಿದ್ದ 2 ಟಾಟಾ AC ವಾಹನಗಳನ್ನು ಯುವಕರ ತಂಡ ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಮಸ್ತಾನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದ್ದು, ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಟಾಟಾ AC ವಾಹನಗಳು ಹಾಗೂ ಹಸುಗಳನ್ನು ವಶಕ್ಕೆ ಪಡೆದುಕೊಂಡು ಅಕ್ರಮವಾಗಿ ಗೋವುಗಳನ್ನು ಸಾಗಿಸುತ್ತಿದ್ದವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಹಾಲು ಕರೆಯೋದಕ್ಕೆ ಹಾಲು ಕರೆಯೋಕೆ 5 6 ಹಾಲು ಕರೆಯೋದಕ್ಕೆ ಕಾನೂನು ಇರೋದಂಗೆ ಏನು ದಿನ ಶನಿವಾರ ಬೆಳಗ್ಗೆ 8-8:30 ಸಮಯದಲ್ಲಿ ಒಂದು 2 ಟಾಟಾ ಎಸ್ ಗಾಡಿಗಳಲ್ಲಿ ಹಸುಗಳನ್ನು ತುಂಬ್ಕೊಂಡು ಬರ್ತಾ ಇರ್ತಾರೆ ಕಾಣಿಸ್ತು ನಮಗೆ. ಬಂತು, ನಾವು ಬರ್ತಾ ಇದ್ವಿ, ಅಲ್ಲಿ ನಿಲ್ಲಿಸಿದ್ರು, ಈ ಮಸ್ತೇನಹಳ್ಳಿ ಹತ್ರ ನಿಲ್ಲಿಸಿದ್ರು. ನಮ್ಮ ರವಿ ಅವರು ಅಲ್ಲಿ ಏನಿದು ಇಲ್ಲಿ ನಿಲ್ಲಿಸಿದ್ರಾ ಯಾಕೆ ಅಂತ ಕೇಳಿದಾಗ ಈ ಥರ ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ರವಿ ಅವರೆಲ್ಲ ನಮ್ಗೆ ಫೋನ್ ಮಾಡಿ ಈ ಥರ ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಪೊಲೀಸ್ಗೆ ಒಂದು ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದ್ರು. ನಾವು ಅದನ್ನು 112ಗೆ ಫೋನ್ ಮಾಡಿ ಮತ್ತು ಅಲ್ಲಿಂದ ಪೊಲೀಸರು ನಮಗೆ ಆಯಿತು ನೀವು ಮಾತಾಡ್ತೀರಿ, ನಾವು ಬರ್ತೀವಿ ಅಂದರು. ಮತ್ತು ನಾವು ಜೊತೆಯಲ್ಲಿ ಪೆಟ್ರೋಲ್ ಗಾಡಿ ಬಂತು. ಅಲ್ಲಿಂದ ನಾವು ಬಂದು ರವಿ ಅವ್ರ ಹತ್ರ ಜೊತೆಗೆ ಸೇರಿಕೊಂಡು ಏನಂತ ಕೇಳಿದಾಗ ಪೊಲೀಸರ ಸಮ್ಮುಖದಲ್ಲೇ ಅವರೆಲ್ಲ ಚೆಕ್ ಮಾಡಿದಾಗ ಒಂದು ಟಾಟಾ ಎಸ್ ಗಾಡಿಯಲ್ಲಿ 7 ಹಸುಗಳನ್ನ ಹಾಕ್ಕೊಂಡಿದ್ರು. ಇನ್ನೊಂದು ಟಾಟಾ ಎಸ್ ಗಾಡಿಯಲ್ಲಿ 3 ಹಸುಗಳನ್ನ ಹಾಕ್ಕೊಂಡಿದ್ರು. ಅದರ ಇವೆಲ್ಲ ನೋಡಿದಾಗ ನಮಗೆ ಹೊಟ್ಟೆಯಲ್ಲಿರೋ ಕರಳು ಸುತ್ಕೊಂಬಂದು ಏನಿವಾಗ ಸರ್ಕಾರಗಳು ಆ್ಯಕ್ಟ್ ತಂದಿದ್ದಾವೆ, ಏನು ಹೇಳಿ ಗೋಹತ್ಯೆ ನಿಷೇಧ ಕಾನೂನು ತಂದಿದೆ. ಇದು ಚಾಲನೆಯಲ್ಲಿದ್ದರೂ ಕೂಡ ಈ ಥರ ಯಥೇಚ್ಛವಾಗಿ ವಾರ ಶನಿವಾರ ಭಾನುವಾರ ಕಸಾಯಿಖಾನೆಗಳಿಗೆ ಬೆಂಗಳೂರಿಗೆ ಚಿಂತಾಮಣಿಯಿಂದ ಯಥೇಚ್ಛವಾಗಿ ಹೋಗ್ತಾ ಇದ್ದಾವೆ. ಹೆಂಗಿಲ್ಲ ಅಂದ್ರೂ ಒಂದು 500ರಿಂದ 1000ವರೆಗೂ ಶನಿವಾರ ಭಾನುವಾರ ಸಂತೆಯಲ್ಲಿ ಹೋಗ್ತಾ ಇದ್ದಾವೆ. ಈ ಮೂಲಕ ತಿಳಿಸ್ತಾ ಇದ್ದೀವಿ. ಕಾನೂನಿದೆ, ಕಾನೂನು ಅದ್ರ ಕೆಲಸ ಮಾಡ್ತದೆ. 5 ವರ್ಷ ಜೈಲು ಶಿಕ್ಷೆ ಇರುತ್ತೆ ಈ ತಪ್ಪು ಮಾಡಿದವ್ರಿಗೆ. ಆದ್ದರಿಂದ ಹೇಳ್ತಾ ಇದ್ದೀವಿ, ಈ ಕೂಡಲೇ ಇವೆಲ್ಲ ಕಸಾಯಿಖಾನೆಗೆ ಅಕ್ರಮವಾಗಿ ಗೋವುಗಳನ್ನು ಸಾಗಿಸುವ ಇವೆಲ್ಲ ಇವತ್ತಿಂದ ನಿಲ್ಲಿಸ್ಬಿಡಿ. ಇಷ್ಟು ದಿನ ಏನು ಮಾಡ್ಕೊಂಡಿದ್ರೆ ಬಿಟ್ಬಿಡಿ. ಕಾನೂನು ತುಂಬ ಸ್ಟ್ರಾಂಗ್ ಆಗಿದೆ. ಒತ್ತಾಯಪೂರ್ವಕ ಹೇಳ್ತಾ ಇದ್ದೀವಿ, ಇದು ಮುಂದೆ ಹೋಗೋಕ್ಕೆ ಬಿಡಬೇಡಿ. ನಮ್ಮ ವಕೀಲರು ಬರ್ತಾ ಇದ್ದಾರೆ, ವಕೀಲರು ಸಾಹೇಬರು ಇದ್ರ ಬಗ್ಗೆ ಹೇಳ್ತಾರೆ ಸ್ವಲ್ಪ. ಈಗ ಎಲ್ರಿಗೂ ಒಂದು ಅರಿವಿನ ಮೂಡಿಸುವಂಥ ಕಾರ್ಯಕ್ರಮ ಅಂತ ಅನ್ಕೋಬಿಟ್ರೆ ಇದನ್ನು ನಿಜ ಹೇಳಬೇಕು ಅಂತಂದರೆ ಕಾನೂನು ಬಂದು 2021ರಲ್ಲಿ ಕಾನೂನು ಬಂದಿದೆ. ಚಿಂತಾಮಣಿ ಸುತ್ತಮುತ್ತ ಬಹಳಷ್ಟು ಕಸಾಯಿಖಾನೆಗಳು ಅಥವಾ ಗೋವಿನ ಮಾಂಸವನ್ನು ಮಾರುವಂಥ ಅಂಗಡಿಗಳು ಭಾಳಷ್ಟು ಯಥೇಚ್ಛವಾಗಿದ್ದಾವೆ. ಈ ಕೆಲವು ಅಧಿಕಾರಿಗಳು ಮೂಕ ಪ್ರೇಕ್ಷಕರಾಗಿ ಜಾಣಕುಳ್ಳರಂತೆ ವರ್ತಿಸ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದರೆ ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅಥವಾ ನಗರ ಪಾಲಿಕೆಗೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಇವರೆಲ್ಲರೂ ಸಹ ಯಾವುದೇ ಕಾನೂನು ಅನುಮತಿ ಇಲ್ಲದೆ ಅಕ್ರಮವಾಗಿ
ಗೋವಿನ ಮಾಂಸ ಮಾರಾಟ ಮಾಡ್ತಿರೋಂಥದ್ದನ್ನು ಕಣ್ಣು ಮುಂದೆ ಕಾಣಿಸ್ತಾ ಇದ್ರು ಸಹ ನಮಗೇನು ಗೊತ್ತಿಲ್ಲ ಅನ್ನೋದಕ್ಕೆ ಲೆಕ್ಕಾಚಾರದಲ್ಲಿದೆ. ಅದನ್ನು ನಿಯಂತ್ರಣ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕಾನೂನನ್ನ 2021ರಲ್ಲಿ ತೊಗೊಂಬಂದಿದ್ದಾರೆ. ಆದರೆ ಇವತ್ತಿನವರೆಗೂ ಎಷ್ಟು ಮಹಾ ಕೇಸ್ಗಳಾಗಿದೆ. ವಾರ ಆದರೆ ಸಾಕು, ಶನಿವಾರ ಭಾನುವಾರ ಆದರೆ ಸಾಕು, ನೂರಾರು ಸಾವಿರಾರು ಹಸುಗಳು ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡೋಕ್ಕೆ ಕಾಣಿಸ್ತಾ ಇಲ್ಲ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದು ವಿಚಾರ ಏನಂತಂದರೆ, ಯಾವುದೋ ಒಂದು ವಾಹನದಲ್ಲಿ ಯಾರೋ ಒಂದು ನಶ್ಯ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗ್ತಾರೆ ಅಂತಂದರೆ ಇನ್ಫಾರ್ಮೇಷನ್ ಇರ್ತದೆ, ರಪ ಬಂದು ಇಟ್ಕೊಂಡು ಹೋಗುವಂಥ ಸೂಪರ್ ಕಾಪ್ಸ್ ಇದೆ ನಮ್ಮಲ್ಲಿ. ಇಲ್ಲಿ ಕ್ಯಾಂಟ್ರಿಗಳಲ್ಲಿ, ಟಾಟಾ ಎಸಿಗಳಲ್ಲಿ, ಬಹಳಷ್ಟು ಈಚರ್ ವಾಹನಗಳಲ್ಲಿ ಒಂದೊಂದು ಗಾಡಿಯಲ್ಲಿ 10, 20 ಇಷ್ಟು ವಾಹನಗಳಲ್ಲಿ ರಾಜಾರೋಷವಾಗಿ ಸಾಗಿಸ್ತಾ ಇದ್ದಾರೆ. ಇದು ಹೈವೇಗಳಲ್ಲೇ, ಏನಲ್ಲ ನೀವು ಕಾಡ ಮಧ್ಯದಲ್ಲಿ ಹೋಗ್ತಾ ಇಲ್ಲ, ಹೈವೇಗಳಲ್ಲೇ ಹೋಗ್ತಾ ಇದೆ. ಎಲ್ಲ ಕಡೆ ಹೈವೇ ಪ್ಯಾಟ್ರೋಲಿಂಗ್ ಇರುತ್ತೆ. ಗ್ರಾಮಕ್ಕೂ ಅಥವಾ ಒಂದು ಹೋಬಳಿ ವಯಸ್ಸಿದ್ದಕ್ಕೆ ಬಂದಾಗ ಅಲ್ಲಿ ಚೆಕ್ ಪಾಯಿಂಟ್ಸ್ ಅಂತ ಇಕ್ಕಿರ್ತಾರೆ. ಇಷ್ಟೆಲ್ಲವೂ ದಾಟ್ಕೊಂಡು ಹೋಗ್ತಾ ಇದ್ದಾವೆ. ಇದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಚಿಂತಾಮಣಿಯಲ್ಲಿ ಇವತ್ತು ನಮ್ಗೆ ಅನಿಸಿದ್ದು, ಚಿಂತಾಮಣಿಯ ಒಂದು ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಈ ಆ್ಯಕ್ಟ್ ಬಗ್ಗೆ ಕೇಳಿದಾಗ ಬಹಳ ಜನಕ್ಕೆ ಇದರ ಒಂದು ಅರಿವೇ ಇಲ್ಲ. ಅದಕ್ಕೂ ದಾಖಲೆ ಇದೆ ನಮ್ಮ ಹತ್ರ. ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿರೋಂಥ ಕಾಗ್ನಿಸಬಲ್ ಅಫೆನ್ಸ್, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕೂಡ ಗೊತ್ತಿಲ್ಲ ಕೆಲವು ಅಧಿಕಾರಿಗಳಿಗೆ. ಇದು ಬಹಳ ವಿಷಾದನೀಯವಾದಂಥ ವಿಚಾರ. ಸೊ ಹಾಗಾಗಿ ದಯವಿಟ್ಟು ಇಲಾಖೆಯವರೇ, ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ, ಎಲ್ಲ ಸಮಾನತೆಗಳ ಮನವಿ, ಈ ಹಸು ಅಥವಾ ಗೋವು ಅಂತ ನಾವೇನು ಹೇಳ್ಕೊತೀವಿ, ನಮ್ಮ ಜೀವಾಳ ಭಾರತದ ಅಸ್ಮಿತೆ ಇದು. ಇವು ಹಾಳಾಯಿತು ಅಂತಂದರೆ ಸಂಪೂರ್ಣವಾಗಿ ನಮ್ಮ ಸಮಾಜಕ್ಕೆ ನಾವು ಕೆಟ್ಟ ಸಂದೇಶವನ್ನು ನೀಡ್ತಾ ಇರ್ತೀವಿ. ಯಾರು ಈ ಹಸುವನ್ನು ತಿಂತಾ ಇದ್ರು ಅವ್ರಿಗೂ ನಾವು ಕಿವಿ ಮಾತು ಹೇಳ್ತೀವಿ, ನೀವು ಹಸು ತಿಂದ ಬದುಕಬೇಕು ಅಂತೇನಿಲ್ಲ, ಹಸು ಸಾಕಿ ಸಹ ಬದುಕ್ಬೋದು, ಜೀವನ ಮಾಡ್ಬೋದು. ಹಸುವಿನ ಹಾಲನ್ನು ಮಾರ್ಕೊಂಡು ಜೀವನ ಮಾಡ್ಬೋದು. ಹಸುವಿನ ಮಾಂಸನ ಕೊಂದುಬಿಟ್ಟು ನೀವು ಮಾರ್ಕೊಂಡು ತಿನ್ನೋದ್ರಿಂದ ನಿಮಗೆ ಅದರಿಂದ ಲಾಭ ಏನಿಲ್ಲ, ಒಂದೊತ್ತು ಊಟ ಮಾಡ್ಬೋದು ಅಷ್ಟೇ. ಅವು ರೈತ ಉಳಿಸ್ಕೊಂಡ್ರು ಅಷ್ಟೇ, ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಹಸು ಸಾಕೊಂಡ್ರು ಅಷ್ಟೇ, ಅವ್ರಿಗೆ ಯಾವುದೇ ರೀತಿಯ ನಷ್ಟ ಅಂತೂ ಆಗೋದಿಲ್ಲ. ನಾವು ಅದನ್ನು ತಿಳ್ಕೊಬೇಕಾಗುತ್ತೆ. ಗೋ ಮಾತೆ ಅಂತ ನಾವು ಪೂಜೆ ಮಾಡ್ತೀವಿ. ಅದರ ಅರ್ಥ ತಿಳ್ಕೊಂಡ್ರೆ ಯಾರು ಇಂಥ ಕಿತ್ತೋದಂಥ ಅಥವಾ ಈ ಒಂದು ಅಕ್ರಮವಾದಂಥ ಕೆಲಸಗಳನ್ನು ಮಾಡೋದಿಲ್ಲ. ಸೊ ಯಾರು SP ಇರ್ಬೋದು, ಅಥವಾ DC ಇರ್ಬೋದು, ಅಥವಾ ತಹಸೀಲ್ದಾರ್ ಇರ್ಬೋದು, ಮೂಕ ಪ್ರೇಕ್ಷಕರಂತೆ ಇರೋದನ್ನು ಬಿಟ್ಟು ದಯವಿಟ್ಟು ಈ ಕಾನೂನು, ಪಶು ಸಂಗೋಪನಾ ಇಲಾಖೆಯು ಸಹ ಇದರಲ್ಲಿ ಅತಿ ಪ್ರಮುಖವಾದಂಥ ಪಾತ್ರ. ಪ್ರತಿ ವಾರದಲ್ಲಿ ಸಂತೆ ದಿನ ಇಲ್ಲಿ ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗುವಂಥ ವಾಹನಗಳು ಯಥೇಚ್ಛವಾಗಿ ಅಲ್ಲಿರ್ತವೆ. ಆದರೂ ಅಲ್ಲಿಗೆ ಹೋಗೋದಿಲ್ಲ. ಅದಕ್ಕೆ ಗೊತ್ತಿದೆ, ಮಾಹಿತಿ ಅವ್ರಿಗೆ ಗೊತ್ತಿಲ್ಲದ್ರೆ ಏನಿಲ್ಲ, ಖಂಡಿತವಾಗಿ ಹೇಳ್ತೀವಿ, ಗೊತ್ತಿದೆ. ಯಾಕೆ ಬೀಟ್ ಪೊಲೀಸವರು ಇರ್ತಾರೆ, ಪ್ರತಿ ಏರಿಯಾಗಳಲ್ಲಿ ಏನೇನು ನಡೀತಾ ಇದೆ ಪ್ರತಿಯೊಂದು ಮಾಹಿತಿ ಇರುತ್ತೆ. ಇದು ಸಾವಿರಾರು ಗೋವುಗಳು, ಸಾವಿರಾರು ಏನು ನಮ್ಮ ಒಂದು ಅಸ್ಮಿತೆ ಏನಾಗ್ತದೆ ಅದನ್ನೆಲ್ಲ ಹಾಳಾಗ್ತಾ ಇರೋದು ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿದ್ರೂ ಸಹ ಸುಮ್ಮನಿರ್ತಾರೆ. ಇವತ್ತು ಫಸ್ಟ್ FIR ಅನಿಸುತ್ತೆ ನಮಗೆ 2000 ರೂರಲ್ ಪೊಲೀಸ್ ಸ್ಟೇಷನಲ್ಲಿ, ಚಿಂತಾಮಣಿ ರೂರಲ್ ಪೊಲೀಸ್ 2021 ಆಗಿರೋ ಫಸ್ಟ್ ಕೇಸ್ ಅನಿಸುತ್ತೆ. ಫಸ್ಟ್ ಕೇಸ್ ಅಂದರೆ ಯಾವ ರೀತಿ ಕೆಲಸ ಆಗ್ತಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ವ್ಯವಸ್ಥೆನೋ ಅವ್ಯವಸ್ಥೆನೋ ಗೊತ್ತಿಲ್ಲ. ನಾವು ನಿಮ್ಮಲ್ಲಿ ಕಳಕಳಿಯಿಂದ ಒಂದು ಮನವಿ ಮಾಡ್ಕೊತೀವಿ, ದಯವಿಟ್ಟು ಇನ್ಮೇಲೆ ತಾವು ಪ್ರವೃತ್ತರಾಗಿ ಇಂಥ ಅಕ್ರಮಗಳನ್ನು ತಡೆದು ನಮ್ಮ ದೇಶದ ಅಳಿವು ಉಳಿವಿನ ಪ್ರಶ್ನೆ ನಮ್ಮ ಈ ಗೋವುಗಳನ್ನು ರಕ್ಷಿಸಿ ನಮ್ಮ ಒಂದು ಸನಾತನ ಧರ್ಮದ ಒಂದು ಏನು ಮೂಲ ಏನಿದೆ ಆ ಎಲ್ಲವನ್ನೂ ಸಹ ನಾವು ಕಾಪಾಡುವಂಥ ಕರ್ತವ್ಯ ನಮಗೂ ಇದೆ, ನಿಮಗೂ ಇದೆ ಅನ್ನೋದನ್ನು ನಾವು ಈ ಮೂಲಕ ಹೇಳ್ಕೊತಾ ಇದ್ದೀವಿ. ದಯವಿಟ್ಟು ಇನ್ನು ಮೇಲೆ ಇಂಥ ಒಂದು ಅಕ್ರಮಗಳು ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಹಾಗೂ ಚಿಂತಾಮಣಿಯಲ್ಲಿ ನಾವು ಇವತ್ತಿನ ಒಂದು ಮೀಟಲ್ಲಿ ಏನು ಹೇಳ್ತಿದ್ದೀವಿ ಅಂತಂದರೆ, ಚಿಂತಾಮಣಿಯಲ್ಲಿ ಪುನಃ ಹೇಳ್ತಾ ಇದ್ದೀವಿ, ಬಹಳಷ್ಟು ಕಡೆ ಸಾರ್ವಜನಿಕವಾಗಿ ಗೋವಿನ ಮಾಂಸವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದು ಕಾನೂನು ಬಾಹಿರವಾಗಿ. ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದ ಕ್ರಮವನ್ನು ಅತಿ ಶೀಘ್ರದಲ್ಲಿ ತಗೊಳ್ಳಿ. ಇಲ್ಲ ಅಂತಂದರೆ ನಾವು ಎಲ್ಲ ಸನಾತನಿಗಳು, ಎಲ್ಲ ನಾವು ಗೋರಕ್ಷಕರು, ಗೋಪ್ರಿಯರು, ನಾವು ಸಂಪೂರ್ಣವಾಗಿ ಒಂದಲ್ಲ ಒಂದಿನ ನಾವು ಆ ಅಂಗಡಿಗಳ ಮುಂದೆನೇ ಕೂತ್ಕೊಂಡು ಧರಣಿ ಮಾಡುವಂಥ ಪರಿಸ್ಥಿತಿ ಬರಬಹುದು. ಅದರಿಂದ ಬೇರೆಯವ್ರಿಗೂ ಮುಜುಗರಗಳಾಗ್ಬೋದು. ಇದೆಲ್ಲ ಆಗದಿರೇ ಇರಬೇಕು ಅಂತಂದರೆ ತಾವು ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗಿ ತಮ್ಮ ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಒಂದೇ ಮಾತ್ರ. ಜೈ ಹಿಂದ್. ಈ ಶುಗರ್, ಗ್ಯಾಸ್ಟ್ರಿಕ್ ಮತ್ತು ಥೈರಾಯ್ಡ್ನಂಥ ಲೈಫ್ ಸ್ಟೈಲ್ ಡಿಸೀಸ್ಗಳಿಗಾಗಿ ತಿಂಗಳ ಕೋರ್ಸ್ ಔಷಧಿ ಬಳಸುವವರಿಗೆ ಔಷಧಿಗಳನ್ನು ನಿಮ್ಮ ಮನೆಗೆ ತಂದುಕೊಡಲಾಗುವುದು. ನಡೆಯಲಾರದ ಸ್ಥಿತಿಯಲ್ಲಿರುವ ಬೆಡ್ ರಿಡನ್ ಪೇಷಂಟ್ ಸೇವೆಗಾಗಿ ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಇರುವ ವೈದ್ಯರು ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನು ನಿಮ್ಮ ಮನೆಗೆ ಕಳಿಸಿಕೊಡಲಾಗುವುದು. ನಮ್ಮ ಮೆಡಿಕಲ್ ಪ್ರಾಂಗಣದಲ್ಲಿ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಸೇವೆಗಳು ದೊರೆಯುತ್ತವೆ. ಹಿರಿಯ ನಾಗರಿಕರು ಮತ್ತು ನಡೆಯಲಾರದ ಸ್ಥಿತಿಯಲ್ಲಿರುವ ಸ್ತ್ರೀಯರಿಗಾಗಿ
ನಿಮ್ಮ ಪರ್ಸನಲ್ ಡಾಕ್ಟರ್ ಗೈಡ್ಲೈನ್ಸ್ ಪ್ರಕಾರ ಸೆಲನ್, IV ಇಂಜೆಕ್ಷನ್ ಮತ್ತು ಯೂರಿನರಿ ಕ್ಯಾಥೆಟರ್ ಸರ್ವಿಸ್ಗಾಗಿ ನಿಮ್ಮ ಮನೆಗೆ ಬಂದು ಸೇವೆ ಕೊಡಲಾಗುತ್ತದೆ. ಫಿಸಿಯೋಥೆರಪಿ ಮತ್ತು ನ್ಯಾಚುರೋಪತಿ ಮಸಾಜ್ ಹೋಮ್ ಸರ್ವಿಸ್ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 8214871440 ಹಾಗೂ 9916731170ಗೆ ಸಂಪರ್ಕಿಸಬಹುದು. ಚಿಂತಾಮಣಿಯ ಅತಿದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರೋಡ್ KSRTC ಡಿಪೋ ಹತ್ತಿರ ತೆರೆಯಲಾಗಿದೆ. ಇಲ್ಲಿ ಟಿವಿ, ಫ್ರಿಡ್ಜ್, ಮೊಬೈಲ್, ವಾಷಿಂಗ್ ಮಿಷಿನ್, AC ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ 26,000ವರೆಗಿನ ತ್ವರಿತ ರಿಯಾಯಿತಿ ಪ್ಲಸ್ 7,200ವರೆಗಿನ ಖಚಿತ ಉಡುಗೊರೆಗಳನ್ನು ಆನಂದಿಸಿ. ಸುಲಭ EMIಗಳು, ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್, 14 ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನವುಗಳೊಂದಿಗೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹಿಂದೆ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ. ಚಿಂತಾಮಣಿ, ಬೆಂಗಳೂರು ರಸ್ತೆ. ದೂರವಾಣಿ ಸಂಖ್ಯೆ 8928952716ಗೆ ಸಂಪರ್ಕಿಸಿ. ರಜನಿ ಎಲೆಕ್ಟ್ರಾನಿಕ್ಸ್, ಮೊದಲನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED, LCD ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED, LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514333655 ಮತ್ತೊಂದು 9663941575ಗೆ ಸಂಪರ್ಕಿಸಬಹುದು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925 ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.